ಹಣನ ಉಳಿತಾಯ ಮಾಡಬೇಕು ಅಂತಂದರೆ ಖರ್ಚನ್ನು ಕಡಿಮೆ ಮಾಡಿ ಅಂತಲೇ ಎಲ್ಲರೂ ಹೇಳೋದು. ಆದರೆ ಹಣದ ಬಗ್ಗೆ ಆಲೋಚನೆ ಮಾಡುವಾಗ ನನಗೆ ಅನಿಸೋದು ಇದೊಂದು ಕೇವಲ ನಂಬರ್ನ ಗೇಮ್ ಅಂತ. ಸಂಪಾದಿಸೋದು, ಖರ್ಚು ಮಾಡೋದು, ಉಳಿಸೋದು, ಗಳಿಸೋದು, ಹೆಚ್ಚಿಸೋದು ಜಸ್ಟ್ ಎ ನಂಬರ್ ಗೇಮ್. ಆದರೆ ಇದು ಮುಖ್ಯವಾಗಿ ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಆಗಿದೆ. ನೀವು ಯಾವಾಗಲೂ ಹಣದ ಮೂಲಕನೇ ವ್ಯವಹಾರವನ್ನು ಹೆಚ್ಚಾಗಿ ನಡೆಸಿ. ಯಾಕಂದರೆ ಇಲ್ಲಿ ಒಂದು ರಿಸರ್ಚ್ ಹೇಳುತ್ತೆ, ಯಾವಾಗ ನಾವು ಕ್ಯಾಶ್ನ ಮೂಲಕ ಟ್ರಾನ್ಸಾಕ್ಷನ್ಸ್ ನಡೆಸ್ತೀವೋ ಅಲ್ಲಿ ನಾವು ಸೈಕಲಾಜಿಕಲಿ ಹಾಗೂ ಎಮೋಷನಲಿ ಕನೆಕ್ಟ್ ಆಗ್ತೀವಿ. ಅದೇ ಕಾರ್ಡ್ಸ್ನ ಮೂಲಕ ವ್ಯವಹಾರ ಮಾಡಿದರೆ ಈ ಕನೆಕ್ಷನ್ ನಮಗೆ ಸಿಗೋದಿಲ್ಲ. ಕ್ಯಾಶ್ನ ಮುಖಾಂತರ ನಾವು 500 ರೂಪಾಯಿ ಪೇ ಮಾಡಿದ್ರು ಅಯ್ಯೋ 500 ರೂಪಾಯಿ ಹೋಯ್ತಲ್ಲ ಅನ್ನೋ ಒಂದು ಭಾವನೆ ನಮ್ಮಲ್ಲಿರುತ್ತೆ. ಆದರೆ ಅದೇ ಕಾರ್ಡ್ಸ್ನ ಮೂಲಕ 2000 ರೂಪಾಯಿ ನಾವು ಕೊಟ್ಟರು ನಮಗೆ ಏನೂ ಅನಿಸೋದೇ ಇಲ್ಲ. ಹಾಗಾಗಿ ಇಲ್ಲಿ ಹಣದ ಉಳಿತಾಯ ಆಗತ್ತೆ, ಅನ್ನೆಸೆಸರಿ ಖರ್ಚೂ ಕಡಿಮೆ ಆಗತ್ತೆ. ಯಾಕಂದರೆ ಹಣ ಬೇಕು ಅಂತಂದರೆ ಪ್ರತಿ ಸಲನೂ ನಾವು ATM ಅನ್ನು ಅಥವಾ ಬ್ಯಾಂಕ್ನಲ್ಲಿ ಕ್ಯೂ ನಿಂತು ನಾವು ಪಡಿಬೇಕಾಗತ್ತೆ. ಹಾಗಾಗಿ ಆಟೋಮೆಟಿಕಲಿ ನಾವು ಮಾಡೋ ಖರ್ಚು ಕಡಿಮೆ ಆಗುತ್ತೆ. ಪ್ರತಿ ಬಾರಿನೂ ನೀವು ಶಾಪಿಂಗ್ ಮಾಡಬೇಕು ಅಂತಂದರೆ ಇನ್ಸ್ಟಾಲ್ ಮಾಡಿರೋಂತಹ ಆ್ಯಪ್ನ ಮೂಲಕ ಮಾಡಬೇಡಿ, ವೆಬ್ಸೈಟ್ನ ಮೂಲಕ ಮಾಡಿ. ಹೀಗೆ ಪ್ರತಿ ಬಾರಿಯೂ ವೆಬ್ಸೈಟ್ಗೆ ಲಾಗಿನ್ ಆಗಿ ಓಪನ್ ಮಾಡೋದು, ವ್ಯಾಲೆಟ್ನಿಂದ ಕಾರ್ಡ್ ತರೋದು, ಅದರಿಂದ 16 ಡಿಜಿಟ್ನ ನಂಬರ್ ಎಂಟ್ರಿ ಮಾಡೋದು, ಹೆಸರು ಬರೆಯೋದು, ಡೇಟ್ ಆಫ್ ಇಶ್ಯೂ ಮತ್ತು ಎಕ್ಸ್ಪೈರಿನ ಲಿಟ್ರಲ್ಲೇ ನಾವು ಟೈಪ್ ಮಾಡಿ ಶಾಪಿಂಗ್ ಮಾಡಿ ಮುಗಿಸೋದ್ರಲ್ಲಿ ಉತ್ಸಪ್ಪ ಆಗಿರುತ್ತೆ. ಇಲ್ಲಿ ಕಾರ್ಡ್ ಡೀಟೇಲ್ಸನ್ನು ಡಿಫಾಲ್ಟ್ ಸೆಟ್ಟಿಂಗ್ಸ್ನಲ್ಲಿ ಇಡಬೇಡಿ. ಇದರಿಂದ ನಮಗೆ ಶಾಪಿಂಗ್ ಮಾಡಬೇಕು ಅಂತಂದ್ರೇ ಅಲರ್ಜಿ ಆಗುತ್ತೆ. ಡಿಸ್ಕೌಂಟ್ ಬೋರ್ಡ್ ನಮ್ಮನ್ನು ಕರಿತಾ ಇರುತ್ತೆ. ರ್ಯಾಕ್ನಲ್ಲಿಟ್ಟಿರೋ ವಸ್ತುಗಳು ಅಥವಾ ಆ ಸೇಲ್ಸ್ ಅಸಿಸ್ಟೆಂಟ್ಗಳ ಮಾತುಗಳು ಎಲ್ಲಿ ಬೇಡ ಅಂದರೆ ನಮಗೆ ಆ್ಯಟಿಟ್ಯೂಡ್ ಇದೆ ಅಂತ ಅನ್ಕೋತಾರೋ ಅನ್ನೋ ಮುಜುಗರ. ಡಿಸ್ಕೌಂಟ್ಗಾಗಿ ಯಾವತ್ತೂ ಶಾಪಿಂಗ್ ಮಾಡಬೇಡಿ. ಇದೆಲ್ಲ ಬಿಸ್ನೆಸ್ ಗಿಮಿಕ್. ಬೇಕಾದ್ದು ಬೇಡಾದದನ್ನೆಲ್ಲ ತಂದು ಮನೆಯಲ್ಲಿ ರಾಶಿ ಹಾಕೋದ್ರಿಂದ ಏನೂ ಪ್ರಯೋಜನ ಇಲ್ಲ. 10 ರೂಪಾಯಿ ಡಿಸ್ಕೌಂಟ್ ಬೇಕಾಗಿ ನಿಮಗೆ ತಿಳಿಯದೇನೆ ನೀವು 200-300 ರೂಪಾಯಿ ಶಾಪಿಂಗನ್ನು ಅನ್ನೆಸೆಸರಿಲಿ ಮಾಡಿರ್ತೀರ. ಆದಷ್ಟು ಲೋಕಲ್ ಮಾರ್ಕೆಟ್ನಲ್ಲಿಯೇ ಶಾಪಿಂಗ್ ಮಾಡಿ, ಬ್ರ್ಯಾಂಡ್ನ ಹಿಂದುಗಡೆ ಹೋಗಬೇಡಿ. ತರಕಾರಿ, ಹಣ್ಣುಗಳು, ಟಾಯ್ಲೆಟ್ ಕ್ಲೀನರ್ಗಳು, ವಸ್ತ್ರಗಳು ಎಲ್ಲವೂ ಶಾಪ್ನಲ್ಲಿಯೇ ಪರ್ಚೇಸ್ ಮಾಡಿ. ಇಲ್ಲಿ ನಮ್ಮ ಕಂಫರ್ಟ್, ನೆಗ್ಲಿಜೆನ್ಸಿ ಹಾಗೂ ಬ್ರ್ಯಾಂಡ್ ವ್ಯಾಲ್ಯೂಗೆ ಎಲ್ಲವನ್ನೂ ನಾವೇ ನಮ್ಮ ಕಿಸೆಯಿಂದ ಕಟ್ಟಬೇಕಾಗತ್ತೆ. ಪಿಗಿ ಬ್ಯಾಂಕ್ಗೆ ನೀವು ಹಾಕ್ತಿರೋ ಚಿಲ್ಲರೆ ಕಾಸು ಕೂಡ ನಿಮಗೆ ದೊಡ್ಡ ಉಳಿತಾಯ ಆಗಿ ಕಾಣಿಸುತ್ತೆ. ಇದೇನಪ್ಪ ಒಂದು 5 ರೂಪಾಯಿ ಹಾಕಿದರೆ ಅದು ಏನು ಉಳಿತಾಯ ಆಗತ್ತೆ ನೀವು ಅಂತ ಅಂದ್ಕೊಂಡ್ರೆ ಎಟ್ ದ ಎಂಡ್ ಆಫ್ ದ ಇಯರ್ ಈ 5 ರೂಪಾಯಿನೇ ದೊಡ್ಡ ಮೊತ್ತವಾಗಿ ಕನ್ವರ್ಟ್ ಆಗಿರುತ್ತೆ. ಪಕ್ಕದ ಮನೆ ಅಕ್ಕೆ ತೆಗೆದುಕೊಂಡಿರೋ ಸೀರೆಯಿಂದನೋ ಅಥವಾ ಆಫೀಸ್ ಕೊಲೀಗ್ ಪರ್ಚೇಸ್ ಮಾಡಿರೋಂತಹ ಪೀಟರ್ ಇಂಗ್ಲೆಂಡ್ ಶರ್ಟ್ನಿಂದನೋ ಇಂಪ್ರೆಸ್ ಆಗಬೇಡಿ. ಅಟ್ಲೀಸ್ಟ್ ಈ ಹಂತದಲ್ಲಿ ನೀವು ನಿಮ್ಮ ಪರ್ಚೇಸ್ನ 24 ಗಂಟೆಗಳವರೆಗಾದರೂ ಮುಂದೆ ಹಾಕಿ. ಆ ಟೈಮಲ್ಲಿ ನಿಮಗೆ ನಿಜವಾಗಿಯೂ ಆ ಡ್ರೆಸ್ನ ಅಗತ್ಯ ಇದೆಯಾ, ಪರ್ಚೇಸ್ ಮಾಡೋದ್ರಿಂದ ಏನು ಲಾಭ ಇದೆ, ಎಲ್ಲವನ್ನೂ ಆಲೋಚಿಸೋಕೆ ನಿಮ್ಮ ಹತ್ರ ಟೈಮ್ ಇರುತ್ತೆ. ಇಲ್ಲಿ ನೀವು ಅನಾವಶ್ಯಕವಾಗಿ ಪ್ಯಾಕಿಂಗ್, ಲೇಬಲಿಂಗ್, ಬ್ರ್ಯಾಂಡಿಂಗ್ ಅಂತ ಹಣನ ಪೇ ಮಾಡಬೇಕಾಗತ್ತೆ. ಲೀಸ್ಟ್ ಮಾಡಿ ತಿಂಗಳಿಗೊಮ್ಮೆ ಅಂತೆ ಗ್ರೋಸರಿ ಐಟಮ್ಸ್ಗಳನ್ನು ತನ್ನಿ, ಎಸ್ಪೆಷಲಿ ಟಾಯ್ಲೆಟ್ ಎಸೆಸರೀಸ್. ಇಲ್ಲಿ ಅದರ ಸ್ಮೆಲ್ಗೆ ಬಿದ್ದು ಎಲ್ಲವನ್ನೂ ಒಮ್ಮೆಲೆ ಪರ್ಚೇಸ್ ಮಾಡಬೇಕು. ಎಲ್ಲ ಹಳೆ ಸ್ಟಾಕ್ಗಳು ಮುಗಿದ ಮತ್ತೆ ಹೊಸ ಸ್ಟಾಕ್ನ ಬಗ್ಗೆ ಆಲೋಚನೆ ಮಾಡಿ. ಪ್ಯಾಕಿಂಗ್ ನೋಡಿ ಯಾವುದೇ ಕಾರಣಕ್ಕೂ ಮೋಸ ಹೋಗಬೇಡಿ. ಈ ಎಲ್ಲ ವಿಷಯಗಳನ್ನು ಮುಖ್ಯವಾಗಿ ನೀವು ಗಮನ ಹರಿಸಿದರೆ ಖಂಡಿತ ನಿಮ್ಮಲ್ಲಿರೋ ಹಣದಿಂದನೇ ಹಣವನ್ನು ನೀವು ಸುಲಭವಾಗಿ ಉಳಿತಾಯ ಮಾಡಬಹುದು.